ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಪುನಃ ಒಂದು ದಿನ ದೇವರ ಶಕ್ತವಾದ ವಾಕ್ಯವನ್ನು ಆಲಿಸಲು ನಮಗೆ ಲಭಿಸಿದ್ದ ಆರೋಗ್ಯಕ್ಕಾಗಿ, ಆಯಸ್ಸಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಎಲ್ಲ ಮಹಿಮೆ ನಿಮಗೆ ಸಲ್ಲಲಿ. ಈ ಶುಶ್ರೂಷೆ ನಿಮ್ಮದಾಗಿದೆ ಸ್ವಾಮಿ. ವಾಕ್ಯವನ್ನು ನೀಡುವುದು, ಸಲಗುವುದು ನಿಮ್ಮ ಸಾನ್ನಿಧ್ಯವಾಗಿದೆ ಸ್ವಾಮಿ. ನಮ್ಮ ಶಕ್ತಿ ತಾಕತ್ತು ಏನೂ ಇಲ್ಲ ಸ್ವಾಮಿ. ನಾವು ಪಾಪಿಗಳು, ಸಾಧಾರಣದವರು ಆಗಿದ್ದೇವೆ. ಪ್ರಭುವೇ, ಇಂದು ಪ್ರತ್ಯೇಕವಾಗಿ ನಿಯೋಗ ಬಿಟ್ಟು ನಾವು ಮದ್ಯವ್ಯಸನಿಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಲಹರಿಗೆ ಗುಲಾಮರಾಗಿರುವವರನ್ನು ಮಾನಸಾಂತರಕ್ಕೆ ಸಲಗಲು ಇರುವ ನಮ್ಮೊಬ್ಬೊಬ್ಬರ ಪ್ರಾರ್ಥನೆಯನ್ನು ನಿಮಗೆ ಸಮರ್ಪಿಸುತ್ತೇವೆ. ಅವರಿಗೆ ಹಿಂದಿರುಗಲು, ಮಾನಸಾಂತರಪಟ್ಟು ನಿಮ್ಮಲ್ಲಿ ಹಿಂದಿರುಗಲು ಸಾಧ್ಯವಾಗಲಿ. ಅವರಿಗೆ ಅರಿವು ಉಂಟಾಗಲಿ, ಜ್ಞಾನ ಉಂಟಾಗಲಿ. ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ನಿಂತು ಒಂದೇ ಕುಟುಂಬದ ರೀತಿ ಪ್ರಾರ್ಥಿಸಲು ನಮ್ಮೆಲ್ಲರಿಗೂ ಸಾಧ್ಯವಾಗಲಿ. ಅನುಗ್ರಹ ಉಂಟಾಗಲಿ. ನಿರೀಕ್ಷೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಕತ್ತಲೆ ತುಂಬಿದ ಅನೇಕರ ಜೀವನ ಇಂದು ಕುಗ್ಗದೆ ಸಾಗುತ್ತಿರುವುದು ಈ ವಾಕ್ಯದ ಪ್ರಕಾಶದಿಂದ. ಅನೇಕ ಸಮಸ್ಯೆಯಿಂದ ನಾವು ಬಿದ್ದು ಹೋಗದೆ ಮುಂದೆ ಸಾಗುವುದು ವಾಕ್ಯದಿಂದ ಆಗಿದೆ. ಹಲ್ಲೆಲೂಯಾ. ಈ ಜೀವ ಇರುವ ತನಕ ಹೀಗೆ ನಾವು ಪ್ರತಿನಿತ್ಯ ದೇವರ ವಾಕ್ಯದಲ್ಲಿ ಜೀವಿಸಲು, ದೇವರ ವಾಕ್ಯವನ್ನು ಆಲಿಸಲು ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥಿಸೋಣ. ಪ್ರಿಯರೇ, ಅನೇಕರಿಗೆ ಶಕ್ತಿ ನೀಡುವುದು, ಧೈರ್ಯ ನೀಡುವುದಾಗಿದೆ ನಾವು ಪ್ರತಿನಿತ್ಯ ಆಲಿಸುವ ದೇವರ ವಾಕ್ಯ. ನಾವು ಆಲಿಸುವ ವಾಕ್ಯ ಎಲ್ಲಿಯೂ ನಮಗೆ ಲಭಿಸದ ಒಂದು ಧೈರ್ಯವನ್ನು, ಶಕ್ತಿಯನ್ನು ನಮ್ಮ ಹೃದಯಕ್ಕೆ ನೀಡುತ್ತದೆ. ನಮಗೆ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸೋಣ. ಅನುಗ್ರಹ ಇರುವ ಒಂದು ಒಳ್ಳೆಯ ಕಾಲ ನಮ್ಮನ್ನು ಹುಡುಕಿ ಬರುತ್ತಿದೆ. ಹಲ್ಲೆಲೂಯಾ. ಪ್ರವಾದಿ ಯೆರೆಮೀಯನ ಗ್ರಂಥ 39ನೇ ಅಧ್ಯಾಯ 18ನೇ ವಾಕ್ಯವನ್ನು ನಮಗೆ ಆಲಿಸೋಣ. ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ ನಿನ್ನನ್ನು ರಕ್ಷಿಸಿಯೇ ರಕ್ಷಿಸುವೆನು. ನೀನು ಕತ್ತಿಗೆ ತುತ್ತಾಗಲಾರೆ, ಅದರ ಬಾಯಿಂದ ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆ. ಇದು ಸರ್ವೇಶ್ವರನಾದ ನನ್ನ ವಾಣಿ. ಪ್ರಿಯರೇ, ಈಗ ನೀವು ಯಾವುದಾದರೂ ಒಂದು ದೊಡ್ಡ ಸಮಸ್ಯೆಯಲ್ಲಿ ಆಗಿದ್ದೀರಾ? ಖಂಡಿತವಾಗಿಯೂ, ನಿಶ್ಚಯವಾಗಿಯೂ ನನ್ನನ್ನು ನಿನ್ನ ದೇವರು ರಕ್ಷಿಸುತ್ತಾರೆ. ಹಲ್ಲೆಲೂಯಾ. ಇಂದು ಸ್ವರ್ಗದ ದೇವರು ನಮ್ಮ ಕರ ಹಿಡಿದು ಹೇಳುತ್ತಿದ್ದಾರೆ, ಪ್ರಿಯರೇ, ಯಾವ ಅವಸ್ಥೆಯಲ್ಲಿ ಆದರೂ ನೀನು ರಕ್ಷಣೆ ಹೊಂದುತ್ತೀಯಾ? ರಕ್ಷಣೆ ಹೊಂದಲು ನಿನಗೆ ಬಯಸುತ್ತಿದ್ದೀಯಾ? ಹಾಗಾದರೆ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತದೆ. ಯಾವ ಅವಸ್ಥೆಯಲ್ಲಿ ಆಗಿದೆ ನೀನು ರಕ್ಷಣೆ ಹೊಂದಲು ಬಯಸುತ್ತಿರುವುದು? ರೋಗವೋ, ಸಾಲವೋ, ಹಣಕಾಸಿನ ಸಮಸ್ಯೆಯೋ, ಮಕ್ಕಳ ಭವಿಷ್ಯವೋ, ಕೆಲಸದ ಅವಸ್ಥೆಯೋ? ಆ ಅವಸ್ಥೆಯನ್ನು ನೋಡಿ ದೇವರು ನುಡಿಯುತ್ತಿದ್ದಾರೆ, ಖಂಡಿತವಾಗಿಯೂ ನಿನ್ನನ್ನು ರಕ್ಷಿಸುತ್ತೇನೆ ಎಂದು. ಹಲ್ಲೆಲೂಯಾ. ಒಂದು ದೋಷವು ನಿನಗೆ ಬರುವುದಿಲ್ಲ, ಒಂದು ಕೆಡುಕು ನಿನ್ನ ಜೀವನದಲ್ಲಿ ಉಂಟಾಗುವುದಿಲ್ಲ. ದೇವರು ಹೀಗೆ ನಮ್ಮನ್ನು ರಕ್ಷಿಸಲು ಒಂದು ಕಾರಣವಿದೆ. ಆ ಕಾರಣ ನೀನು ದೇವರಲ್ಲಿ ಆಶ್ರಯಿಸುತ್ತಿರುವುದು. ಆಮೇನ್. ದೇವರಲ್ಲಿ, ದೇವರ ವಾಕ್ಯದಲ್ಲಿ ಆಶ್ರಯಿಸುವ ನಾನು ನೀನು ನಿಶ್ಚಯವಾಗಿ ಅನುಗ್ರಹಿಸಲ್ಪಡುತ್ತೇವೆ. ಹಲ್ಲೆಲೂಯಾ. ದೇವರಲ್ಲಿ ಆಶ್ರಯಿಸುವ ನಮ್ಮನ್ನು, ನಮ್ಮ ಮನೆಯನ್ನು, ನಮ್ಮ ಮನೆಯ ಸುತ್ತ, ನಮ್ಮ ಕುಟುಂಬದ ಸುತ್ತ ದೇವದೂತರನ್ನು ರಕ್ಷಣೆಗಾಗಿ ದೇವರು ನಮ್ಮಲ್ಲಿ ನೀಡುತ್ತಾರೆ. ಹಲ್ಲೆಲೂಯಾ. ನಮಗೆ ವಿಶ್ವಾಸದಿಂದ ಈ ವಾಕ್ಯದೊಂದಿಗೆ ನಮ್ಮ ಪ್ರಾರ್ಥನೆ ನಿಯೋಗಗಳನ್ನು ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಿರುವ ಮದ್ಯವ್ಯಸನಿಗಳಿಗಾಗಿ ದೇವರ ವಾಕ್ಯವನ್ನು ಇವತ್ತು ಸಮರ್ಪಿಸೋಣ. ಆ ರೋಗಿಗಳಿಗಾಗಿಯೂ ಸಮರ್ಪಿಸೋಣ, ಹಾಗೂ ನಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿ ಸಮರ್ಪಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.